ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರೋ 30 days 30 ಸ್ನ್ಯಾಕ್ಸ್ ರೆಸಿಪಿಯಲ್ಲಿ ಇವತ್ತು ಡೇ 11 ಎಗ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಮಾಡ್ತಾ ಇರೋ ಸಿಂಪಲ್ ಸ್ನ್ಯಾಕ್ಸ್ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಗ್ರೋ ಆಗೋದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಿದ್ದಂಗೆ ನಾನು ಸಣ್ಣದಾಗಿ ಒಂದು ಬಟರ್ ತರಿಸ್ಕೊಂಡಿದ್ದೆ ಡಿಮಾರ್ಟಿಂದ. ಆ ಬಟರ್ನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬಟರ್ ಸ್ಪ್ರೆಡ್ ಆಗ್ತಿದ್ದಂಗೆ ನಾನು ಸಣ್ಣದಾಗಿ 2 ಈರುಳ್ಳಿನ ಹಚ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. 1 ಟೊಮೆಟೊ ಕಟ್ ಮಾಡಿಕೊಂಡು ಅರ್ಧ ಟೊಮೆಟೊನ ಅಷ್ಟೇ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಅದು ಬಟರಲ್ಲೇ ಫ್ರೈ ಆಗಿ ಒಂದು 2 ನಿಮಿಷ ಫ್ರೈ ಆಗಲಿ. ಅದು 1 ನಿಮಿಷ ಸಾಕು. ಇದು ಆ್ಯಕ್ಚುಲಿ ಆಯಿಲಲ್ಲಿ ಮಾಡಿದ್ರೆ, ಬೇರೆ ಆಯಿಲಲ್ಲಿ ಮಾಡಿದ್ರೆ ನಾರ್ಮಲ್ ಆಗಿರುತ್ತೆ, ಬಟ್ ಬಟರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ 1 ಚಮಚ ಧನಿಯಾ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ನಾನು, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಆ ಮೂರೂ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಂಡೆ ನಾನು. ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು. ಈಗ ನಾವು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳೋಣ. ಇದರಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಇದ್ರೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದನ್ನ ಒಂದು ಕಡೆ ಮಾಡ್ಕೊಳ್ಳೋಣ. ಪಿಜ್ಜಾ ಬೇಸ್ ಥರ ಮಾಡ್ಕೊಳ್ಳೋಣ ನಾವು ಇದನ್ನು. ನೀವು ನೋಡ್ತಿರ್ಬೋದು ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅಲ್ಲಿವರೆಗೂ ನಾವು ಸ್ಟವ್ನ ಸ್ಲಿಮ್ಮಲ್ಲೇ ಇಟ್ಕೊಳ್ಳೋಣ, ಲೋ ಫ್ಲೇಮಲ್ಲೇ ಇರಲಿ. ನಾನು 2 ಮೊಟ್ಟೆ ತೊಗೊಂಡು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಒಣಮೆಣ್ಸಿನ್ಕಾಯ್ದನ್ನ ಇಲ್ಲಿ ಹಾಕೋತಾ ಇದ್ದೀನಿ. 2 ಮೊಟ್ಟೆನ ತೊಗೊಂಡು ಒಂದು ಬೌಲಲ್ಲಿ ಹೊಡೆದಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾವು ಅದೇ ಪ್ಯಾನ್ ಮೇಲೆ ಹಾಕ್ಕೊಳ್ಳೋಣ. ಈಗ ನೋಡಿ, ಪಿಜ್ಜಾ ಕಾಣಿಸೋ ಥರನೇ ಬಂದಿದೆ. ವಾವ್, ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು. ನೀವು ಖಂಡಿತ ಟ್ರೈ ಮಾಡಲೇಬೇಕು. ಸಂಜೆ ಸ್ನ್ಯಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋ ಬದಲು ನನ್ನ ವೀಡಿಯೋನ ನೋಡಿ ನೀವು ಇದೇ ಸ್ನ್ಯಾಕ್ಸ್ನ ರೆಸಿಪೀಸ್ನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹೇಗಿದೆ ಅಂತ. ಅದು ಅಲ್ಲಿವರೆಗೂ ಸ್ಟವ್ ಸ್ಲಿಮ್ಮಲ್ಲೇ ಇಟ್ಕೊಳ್ಳೋಣ ನಾವು. ಅದು ಹಾಕ್ತಿದ್ದಂಗೆ ನಾವು 1 ಚೀಸ್ ತರಿಸ್ಕೊಂಡಿದ್ದೆ ನಾನು ಡಿಮಾರ್ಟ್ ಕಡೆಯಿಂದನೇ. ಒಂದೇ ಒಂದು ಪೀಸ್ ತೊಗೊಂಡು ಆ ಚೀಸ್ನ ಇದ್ರ ಮೇಲೆ ನಾವು ತುರ್ಕೊಳ್ಳೋಣ. ವಾವ್, ನೋಡಿ ಪಿಜ್ಜಾ ಹೇಗೆ ಕಾಣುತ್ತೆ ಅದೇ ಥರ ಕಾಣಿಸುತ್ತೆ ಇದು. ಪಿಜ್ಜಾ ಸ್ವಲ್ಪ ಅನ್ಹೆಲ್ತಿ ಆಗಿರುತ್ತೆ, ಬಟ್ ಇದು ಸಕ್ಕತ್ತಾಗಿರುತ್ತೆ, ಹೆಲ್ತಿ ಕೂಡ. ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೂ ತುಂಬ ಇಷ್ಟ ಆಗೋ ರೆಸಿಪಿ ಇದು. ಯಾವುದೇ ರೆಸಿಪಿ ಆದ್ರೂ ನಾನು ಟ್ರೈ ಮಾಡಿನೇ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಹಾಗೆ ಒಂದು ಬೇಯಿಸಿರೋ ಮೊಟ್ಟೆ ಆಯಿತು. ಮೊಟ್ಟೆ ಬಂದು ಆಪ್ಷನಲ್ಲು, ನಾನು ಸುಮ್ಮನೆ ಫ್ಲೇವರಿಗೋಸ್ಕರ ಹಾಕ್ಕೊಂಡೆ. ಬೇಯಿಸಿರೋದಿತ್ತು ಅಂತ ನಿಮ್ಮಲ್ಲಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದು ಆಪ್ಷನಲ್ ಅಂತ ಇಟ್ಕೊಳ್ಳಿ. ಆಗಲೇ ಅರ್ಧ ಟೊಮೆಟೊನ ನಾನು ಸಣ್ಣದಾಗಿ ಈ ಥರ ಹೆಚ್ಕೊಂಡಿದ್ದೆ. ಅದನ್ನು ನೋಡಿ ಈ ಥರ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಪಿಜ್ಜಾ ಮೇಲೆ ಹೇಗಿರುತ್ತೆ ಅದೇ ಥರ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಅದಕ್ಕೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಒಣಮೆಣ್ಸಿನ್ಕಾಯಿಗಳಿತ್ತಲ್ಲ, ನಾನು ಹಂಗೆ ಅದನ್ನು ಪಿಜ್ಜಾ ಮೇಲೆ ಹೇಗಿರುತ್ತೆ ಅದೇ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಪಿಜ್ಜಾ ಕಾಣಿಸೋ ಥರನೇ ಇದೆ. ತಿನ್ನೋದಕ್ಕೂ ಅಷ್ಟೇ. 2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಚೀಸೆಲ್ಲ ಕರಗುವಷ್ಟು ಮಾಡ್ಕೊಳ್ಳೋಣ. ಇವಾಗ ಪಿಜ್ಜಾ ಥರ ಸಣ್ಣದಾಗಿ ನಾವು ಸ್ಲೈಸಸ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ನಾವು ಮಾಡಿರೋ ಎಗ್ ಪಿಜ್ಜಾ ರೆಡಿ ಆಗಿರುತ್ತೆ. ಇದಕ್ಕೆ ಒಂದು ಟೊಮೆಟೊ ಸಾಸು ಇಲ್ಲ ಮಯೋನೈಸ್ ಸಾಸು ಜೊತೆಗೆ ಇಟ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಪಿಜ್ಜಾ ತಿಂದಂಗೆ ಇರುತ್ತೆ. ನಮ್ಮ ಮನೆಯವರೆಲ್ಲರೂ ಇದನ್ನು ಇಷ್ಟಪಟ್ಟರು. ನೀವು ಖಂಡಿತ ಟ್ರೈ ಮಾಡಿ ನಿಮ್ಮ ಮನೆಯವ್ರು ಏನು ಹೇಳಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.